ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸಾಮಾನ್ಯವಾಗಿ ಭಾನುವಾರ ಅಂದರೆ ನಾನು ನನ್ನ ಹಸ್ಬೆಂಡ್ಗೋಸ್ಕರ ವೆಜ್ಜಲ್ಲಾದರೂ ಸರಿ ನಾನ್ ವೆಜ್ಜಲ್ಲಾದರೂ ಸರಿ ಒಂದು ಸ್ಪೆಷಲ್ಲಾಗಿ ಅಡುಗೆನ ಮಾಡಿಕೊಡ್ತೀನಿ. ಆದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಹಾಗಾಗಿ ಸಿಂಪಲ್ಲಾಗಿ ರವೆ, ಕ್ಯಾರೆಟ್ ಹಾಗೆ ಗೋಧಿ ಹಿಟ್ಟನ್ನೆಲ್ಲ ಬಳಸ್ಕೊಂಡು ರೊಟ್ಟಿ ಥರ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡಿಬಿಟ್ಟು ಗೋರಿಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತು ಮಾಡಿರೋ ಈ ಗೋರಿಕಾಯಿ ಪಲ್ಯಗೆ ಹಸಿ ಮಸಾಲೆನ ಬಳಸ್ಕೊಂಡು ಮಾಡ್ಕೊಂಡಿದ್ದೆ. ಇದು ರೊಟ್ಟಿಗೆ, ದೋಸೆಗೆ, ಚಪಾತಿಗೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಇನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ಮನೆಯಲ್ಲಿ ದೇವ್ರ ಕಾರ್ಯ ಇದೆ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಇವತ್ತು ಹೊರಟಿರೋದು. ನಾವು ಬಂದಿರೋದು ಸಿದ್ರು ಬೆಟ್ಟಕ್ಕೆ. ಸಾಮಾನ್ಯವಾಗಿ ಈ ಕಡೆ ಇರೋರಿಗೆಲ್ಲರಿಗೂ ಚೆನ್ನಾಗಿ ಬೆಟ್ಟ ಗೊತ್ತಿರುತ್ತೆ. ಬೇಲ್ ತೆಗ್ಬಿಟ್ಟಿಲ್ಲ ಹಾಸ್ಕೊಂಡು ಹಚ್ಕೊಂಡು ಕೂತ್ಕೊಂಡ್ಬಿಡು ದೇವ್ರ ಥರ ಕಾಸಾದರೂ ಆಯ್ತದೆ. ಇನ್ನು ಇವತ್ತು ಬೆಟ್ಟ ಫುಲ್ ಹತ್ತೋಣ ಅಂತ ಹೇಳಿ ಬೇಗನೆ ಹೊರಟು, ಆದರೆ ಒಂದು ಅರ್ಧ ಬೆಟ್ಟ ಮಾತ್ರ ಹತ್ತಲಿಕ್ಕಾಗಿದ್ದು. ಪೂರ್ತಿ ವ್ಲಾಗ್ನ ನಾನು ಇವತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಟೈಮ್ ಸಿಕ್ಕರೆ ಚೆಕ್ ಮಾಡಿ.